ನಮಸ್ತೆ ವೀಕ್ಷಕರೇ, ರಾಜ್ ಪವರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು 2017 ಮಾಡಲು ಓಮಿನಿ ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ. ಇದು ಅತಿ ಕಡಿಮೆ ಓಡಿರೋಂಥ ಗಾಡಿ, ವಿತ್ ಶೋರೂಮ್ ಹಿಸ್ಟ್ರಿ ಇರೋಂಥ ಗಾಡಿ. ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಕಾಂಟ್ಯಾಕ್ಟ್ ನಂಬರ್ ಬೇಕು ಗಾಡಿಯವ್ರದ್ದು ಅಂತಂದರೆ ಆದಷ್ಟು ವೀಡಿಯೋನ ಪೂರ್ತಿ ನೋಡಿ, ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ವೀಕ್ಷಕರೇ. ಅದಕ್ಕೂ ಮುನ್ನ ನೀವು ಯಾರಾದರೂ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಿದ್ದೀರಿ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಂಡು ಅಲ್ಲಿ ಆಲ್ ಅನ್ನೋ ಬಟನ್ನ ಸೆಲೆಕ್ಟ್ ಮಾಡ್ಕೊಬೋದು. ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದರೆ ನಿಮಗೆ ಯೂಟ್ಯೂಬಲ್ಲಿ ಬೇಗ ಬಂದು ತಲುಪೋದು ಅಂತ ಹೇಳ್ಬೋದು ವೀಕ್ಷಕರೇ. ಈಗ ಸ್ಕ್ರೀನಲ್ಲಿ ಕಾಣಿಸ್ತಿರೋದು ಗಾಡಿ ಓನರ್ ನಂಬರ್ ಅಲ್ಲ ವೀಕ್ಷಕರೇ, ಮತ್ತು ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರಿಗೆ ಕರೆ ಮಾಡೋಕೋಬೇಡಿ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಇರುತ್ತೆ ವೀಕ್ಷಕರೇ. ಓಕೆನಾ, ನಿಮಗೆ ಗಾಡಿ ಓನರ್ ನಂಬರು ಮುಂದೆ ಸಿಗುತ್ತೆ ವೀಕ್ಷಕರೇ. ಇದು ಗಾಡಿ ಓನರ್ ನಂಬರ್ ಅಲ್ಲ. ನಿಮ್ದು ಯಾವ್ದಾದ್ರು ಗಾಡಿ ಸೇಲಿಗಿತ್ತಂದರೆ ಆ ಗಾಡಿದು ಒಂದು 8 ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ಒಂದು RC ಕಾರ್ಡ್ ಫೋಟೋ ತೆಗೆದು ಈಗ ಸ್ಕ್ರೀನ್ ಮೇಲೆ ಕಾಣಿಸಿರೋ ನಂಬರಿಗೆ ನೀವು ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ಮತ್ತೆ ಸ್ವಲ್ಪ ಸಮಯದ ನಂತರ ನಾವೇ ನಿಮಗೆ ಕರೆ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತೊಗೊಂಡು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ. ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬೋದು. ನೀವೇನು ಕೊಡ್ತಿರೋ ಆ ಮಾಹಿತಿ ಮತ್ತು ಕಾಂಟ್ಯಾಕ್ಟ್ ನಂಬರ್ ಏನು ಕೊಡ್ತೀರೋ ಅದನ್ನು ಡೈರೆಕ್ಟಾಗಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ. ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋ ಅಂತ ಯಾರು ನಿಮ್ಮ ಗಾಡಿ ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ತೊಗೊಳ್ತಾರೆ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಈ ಓಮಿನಿ ಗಾಡಿ ಡೀಟೇಲ್ಸ್ ನೋಡೋಣ ವೀಕ್ಷಕರೇ. ಈ ಗಾಡಿ ಡೀಟೇಲ್ಸ್ನ ಗಾಡಿ ಓನರ್ ತಿಳಿಸಿದ್ದಾರೆ. ಅವರು ಏನೇನು ಹೇಳಿದ್ದಾರೆ, ಗಾಡಿ ಎಲ್ಲಿದೆ, ಏನು ರೇಟಲ್ಲಿದೆ ಅಂತೇಳಿ ಒಂದು ಆಡಿಯೋ ಕ್ಲಿಪ್ನ ಪ್ಲೇ ಮಾಡ್ತೀನಿ. ವೀಡಿಯೋನ ಪೂರ್ತಿ ನೋಡಿ, ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಇವಾಗ ಸ್ಕ್ರೀನ್ ಮೇಲೆ ಸಹ ನಂಬರ್ ಬರ್ತಿರ್ಬೋದು, ಗಾಡಿ ಓನರ್ ನಂಬರ್ ಅಂತ ರೆಡ್ ಕಲರಲ್ಲಿ. ನೀವು ಡೈರೆಕ್ಟಾಗಿ ಈ ನಂಬರಿಗೆ ಕರೆ ಮಾಡಿದ್ರೆ ಗಾಡಿ ಓನರ್ ನಂಬರ್ಗೆ ಕಾಂಟ್ಯಾಕ್ಟ್ ಆಗುತ್ತೆ ವೀಕ್ಷಕರೇ. ನೀವು ಅವ್ರ ಹತ್ರನೇ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಸರ್ ನಮಸ್ತೆ, ಅದು ಒಂದು ಓಮಿನಿ ಕಳಿಸಿದ್ರಿ, ಸೇಲಿಗಿದೆ ಸರ್ ಅದು? ಹೌದು ಸರ್. ಮಾಡಲು ಸರ್? ಸರ್ 2017 ಆಗಸ್ಟ್ 28. ಓಕೆ, 17 ಮಾಡಲಾ? ಹಾಂ ಸರ್. ಓಕೆ, ಓನರ್ ಎಷ್ಟಾಗಿದ್ದಾರೆ? ಸರ್ ಓನರು ಒಬ್ಬರೇ ಸರ್, ನಾವು ಸೆಕೆಂಡು. ಅಂದರೆ ಈಗ ಪ್ರೆಸೆಂಟ್ ಸೆಕೆಂಡ್ ಓನರಲ್ಲಿ ಇದೆ? ಹಾಂ ಸರ್, ಈಗ ಪ್ರೆಸೆಂಟ್ ಸೆಕೆಂಡ್ ಓನರಲ್ಲಿದೆ. ಓಕೆ ಓಕೆ, ಎಷ್ಟು ಓಡಿದೆ ಗಾಡಿ? ಸರ್ ನಾವು ತಗೊಂಡಾಗ 51 ಚಿಲ್ಲರೆ ಓಡಿತ್ತು ಸರ್. ಈಗ 60 400 ಏನೋ ಓಡಿದೆ. ಸರಿ ಸರ್. 10,000 ಓಡಿದೆ. ನಾವು ತಗೊಂಡು 10,000 ಓಡಿದೆ ಈಗ. ಹಾಂ ಹಾಂ ಹಾಂ. ಹ್ಞೂ ಸರ್. ಓಕೆ, ಈಗ ಟೈರೆಲ್ಲ ಎಷ್ಟು ಪರ್ಸೆಂಟ್ ಇದಾವೆ ಗಾಡಿಗೆ? ಸರ್ ಈಗ ಒಂದು 70% ಇದೆ ಸರ್, 70-80% ಇದೆ ಸರ್. ಹಾಂ ಹಾಂ, ಸ್ಟೆಪ್ನಿ ಇದೆಯಾ? ಹಾಂ, ಸ್ಟೆಪ್ ಇದೆ ಸರ್. ಓಕೆ ಸರ್, ಇದು 5 ಸೀಟ್ರ್ ಅಥವಾ 8 ಸೀಟ್ರ್ ಸರ್ ಇದು? ಸರ್ 8 ಸೀಟ್ರ್ ಸರ್. 7+1? ಹಾಂ, 7+1 ಸರ್. ಓಕೆ ಸರ್, ಪೆಟ್ರೋಲ್ ಒಂದೇನಾ, LPG ಏನಾದರೂ ಇದೆಯಾ? ಸರ್ ನಾವು ತಗೊಂಡೋಗಿ ಪೆಟ್ರೋಲ್ ಇತ್ತು. ಮೊನ್ನೆ ಈಗ ಒಂದು ರೀಸೆಂಟಾಗಿ ಈಗ ಒಂದು 2-3 ತಿಂಗಳಾಯಿತು. ಹಾಂ ನಾನು ಇದು LPG ವಿತ್ ಆಲ್ಟೋ ಅಪ್ರೂವಲ್ ಇದೆ. ಹಾಂ ಹಾಂ 75 ಲೀಟರ್ಸ್ 3 ಸಿಲಿಂಡರ್ ಟ್ಯಾಂಕ್ ಹಾಕ್ಸಿರೋದು ಹಾಂ ದೊಡ್ಡದು. ಹಾಂ ಆಮೇಲೆ ಇದು ಮಾಡ್ತಿದ್ದೀನಿ, ಸ್ಲೀಪಿಂಗ್ ಕೋಚು. ಹಾಂ ಹಾಂ ಹಾಂ, ಅಂದರೆ ನೀವು ಗಾಡೀಲಿ ಏನಾದರೂ ಸೆಟ್ಟು ಆ ಥರ ಕ್ಯಾರಿಯರು ಬಂಪರ್ ಎಲ್ಲ ಇದೆಯಾ? ಸರ್ ಮೇಲ್ಗಡೆ ಕ್ಯಾರಿಯರ್ ಇದೆ. ಹ್ಞೂ. ಕ್ಯಾರಿಯರ್ ಹಾಕ್ತೀನಿ. ಓಕೆ ಓಕೆ. ಫ್ರಂಟಿಗೆ ಬಂಪರ್ ಇದೆ. ಹಾಂ ಹಾಂ, ಹಾಂ. ಸರಿ ಸರಿ. ಮ್ಯೂಸಿಕ್ ಸಿಸ್ಟಮ್ ಏನಿಲ್ಲ? ಏನು ಸರ್? ಮ್ಯೂಸಿಕ್ ಸಿಸ್ಟಮು, ಸೀಟ್ ಕವರು ಆ ಥರ ಏನಾದರೂ? ಆ ಥರದ್ದಿಲ್ಲ ಸರ್. ಹ್ಞೂ ಹ್ಞೂ ಹ್ಞೂ. ಆ ಥರದ್ದು ಇತ್ತು. ಅದು ಹಿಂದ್ಗಡೆ ಸ್ಪೀಕರ್ ಇದ್ದಾವೆ, ಫ್ರಂಟಿಗಿತ್ತು, ಅದು ಚೆನ್ನಾಗಿಲ್ಲ ಸರ್ ಹಾಗೆ. ಓಕೆ, ಅಂದರೆ ಗಾಡಿ ಡೆಂಟು, ಸ್ಕ್ರಾಚು, ರಸ್ಟು ಏನೇನಿಲ್ಲ ಸರ್. ಏನೂ ಇಲ್ಲ? ಎಲ್ಲ ಶೋರೂಮ್ ಹಿಸ್ಟ್ರಿ ಇದೆ ಸರ್. ಹಾಂ ಅವರು ಒಬ್ಬರೇ ಓನರು, ಯಜಮಾನ್ರ ಮನುಷ್ಯರು ಓಡಿಸಿದ್ದು, ಹಾಂ ಹಾಂ ಅವರಿಂದ ನಾವು ತಗೊಂಡಿರೋದು. ಹಾಂ, ಅಂದರೆ ಗಾಡಿ ಸಿಂಗಲ್ ಓನರ್ ಆಗಿರೋದ್ರಿಂದ ಚೆನ್ನಾಗೇ ಇರುತ್ತೆ. ಹಾಂ ಸರ್. ಹಾಂ ಸರ್. ನೀವು ತೊಗೊಂಡು ರೀಸೆಂಟಾಗಿ ಒಂದು ಸ್ವಲ್ಪ ಓಡಿಸಿರಷ್ಟೇ? ಅಷ್ಟೇ. ನಾವು ತಗೊಂಡು ಈಗ ಒಂದು 7-8 ತಿಂಗಳಾಯ್ತು. ಹ್ಞೂ ಹ್ಞೂ ಹ್ಞೂ. ನಾವು ತಗೊಂಡು ಏನು ಜಾಸ್ತಿ ಓಡಿಸಿಲ್ಲ ಸರ್. ಹ್ಞೂ ಹ್ಞೂ. ಹಾಂ ಸರ್. ಓಕೆ ಓಕೆ, ಗಾಡಿ ಎಲ್ಲಿರೋದು ಸರ್? ಸರ್ ದಾವಣಗೆರೆ ಇದು. ಹಾಂ. ದಾವಣಗೆರೆ KTG ನಗರ 11ನೇ ಕ್ರಾಸ್ ಅಂತೇಳಿ ಸರ್. ಓ, ಸಿಟಿನಾ? ಹಾಂ, ದಾವಣಗೆರೆ ಸಿಟಿ. ಓಹ್ ಹಾಂ. ಓಕೆ ಸರ್, ಏನು ಹೇಳ್ತಾರೆ ರೇಟು? ಸರ್ ನಾನು 3.45 ಹೇಳ್ತೀನಿ ಸರ್. 3.45? ಹಾಂ ಸರ್. ಹೆಚ್ಚು ಕಮ್ಮಿ ಒಂದು 5 ಹೆಚ್ಚು ಕಮ್ಮಿ ಬಿಡ್ತೀನಿ. ನಾನು 3.40ಕ್ಕೆ ತಗೊಂಡಿದ್ದೆ ಸರ್. ಹ್ಞೂ. ನಾನು 3.38ಕ್ಕೆ ತಗೊಂಡಿದ್ದೆ ಸರ್. ತಗೊಂಡು ನಾನೊಂದು 35,000 ಖರ್ಚು ಮಾಡಿದ್ದೀನಿ. ಹ್ಞೂ ಟ್ಯಾಂಕು, ಅಪ್ರೋಲು, ಸೀಟು ಹ್ಞೂ ಸ್ವಲ್ಪ ಆಲ್ಟ್ರೇಷನ್ ಮಾಡಿದ್ದೀನಿ. ಹ್ಞೂ. ಯಾರ್ಯಾರು ಖರ್ಚು ಮಾಡಿದ್ದೀನಿ ಸರ್. ಓಕೆ ಸರ್, ನೀವು ಸ್ವಲ್ಪ ನೀವು ಹೇಳಿರೋ ರೇಟಲ್ಲಿ ಹೋಗೋ ಡೌಟ್ ಇದೆ ಸರ್. ಒಂದು ಸ್ವಲ್ಪ ಕಡಿಮೆ ಮಾಡಿದರೆ? ಹಾಂ ಸರ್, ಒಂದು 5 ಹೆಚ್ಚು ಕಮ್ಮಿ ಬಿಡ್ತೀನಿ ಸರ್. ಅದು ಲಾಸ್ಟೇ ಸರ್. ನಾನು ಹಾಂ. ಅಷ್ಟೇ ಕೊಟ್ಟರು ಲಾಸ್ಟೇ ಸರ್. ನಾನು ಯಾಕಂದರೆ ನಾನು ಭಾಳ ಖರ್ಚು ಮಾಡ್ಕೊಂಡಿದ್ದೀನಿ ಸರ್ ಅದಕ್ಕೆ. ಅಲ್ಲ, ನೀವು ತೊಗೊಂಡಿರೋದು ಜಾಸ್ತಿ ತೊಗೊಂಡಿದ್ದೀರ ರೇಟಿಗೆ, ಹಂಗಾಗಿ ನೀವು ಕೊಡ್ತಿರೋದು ಒಂದು ಸ್ವಲ್ಪ ಜಾಸ್ತಿ ರೇಟೇ ಹೇಳ್ತಿದ್ದೀರಾ? ನಾವು ಸಿಂಗಲ್ ಓನರು ಅಂತಂದೇಳಿ ಆಸೆ ಪಟ್ಟು ಇದು ಮಾಡಿಬಿಟ್ವಿ ಸರ್. ಹಾಂ ಹಾಂ ಅಷ್ಟೇ ಸರ್. ಆಮೇಲೆ ಗಾಡಿ ಭಾಳ ಜೀನೇನೆ ಸರ್. ಶೋರೂಮ್ ಇಟ್ರಿ, ಹಾಂ. ಹೊರಗಡೆ ಎಲ್ಲೈತೆ ಗಾಡಿ ಟಚ್ ಮಾಡಿಸಿಲ್ಲ ಅವರು. ಹ್ಞೂ. ಆಲ್ಟೇನ್ ಗಿಲ್ಟೇನ್ ಎಲ್ಲ ಶೋರೂಮಲ್ಲೇ ಸರ್. ಓಕೆ ಓಕೆ, ಒಟ್ಟು ಗಾಡಿ ಚೆನ್ನಾಗಿದ್ದರೆ ತೊಗೊಳ್ತಾರೆ, ಇಲ್ಲ ಅಂತೇನಿಲ್ಲ. ಬಟ್ ನೀವು ಹೇಳಿದ್ರಲ್ಲಿ ಒಂದು ಸ್ವಲ್ಪ ರೇಟ್ ಜಾಸ್ತಿ ಆಯಿತು ನನ್ನ ಅನಿಸಿಕೆ ಪ್ರಕಾರ. ಹಾಂ
ಹಂಗಾಗಿ ಹೇಳ್ತಿರೋದು ಅಷ್ಟೇ. ಒಂದು 5 ಹೆಚ್ಚು ಕಮ್ಮಿ ಬಿಡ್ತೈತೆ. ಸರಿ ನೋಡೋಣ ಸರ್, ಆಯಿತು. ಯೂಟ್ಯೂಬಲ್ಲಿ ಹಾಕ್ತೀನಿ ಅಪ್ಡೇಟ್ಗೆ. ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕ್ಲಾ? ಹಾಂ ಇದೇ ನಂಬರ್ ಸರ್. ಸರಿ ಸರ್, ಆಯಿತು. ನೋಡಿ ಆದಷ್ಟು ಒಂದು ಸ್ವಲ್ಪ ಕಡಿಮೆ ಮಾಡಿಕೊಡಿ, ಓಕೆನಾ? ಓಕೆ.